50ರ ವಯಸ್ಸಿನಲ್ಲೂ 40ರಂತೆ ಕಾಣುವ ನಾಗಾರ್ಜುನ್. ಕಿಂಗ್ ನಾಗಾರ್ಜುನ್ 7 ಗಂಟೆಯ ಡಿನ್ನರ್ ರಹಸ್ಯವೇನು? ಬಹುತೇಕ ಮಂದಿಗೆ ಒಂದು ಕುತೂಹಲವಿದೆ, ಬಾಲಿವುಡ್ನ ಮನ್ಮಥ ಕಿಂಗ್ ನಾಗಾರ್ಜುನ್ ಫಿಟ್ನೆಸ್ ರಹಸ್ಯ ಏನು ಅಂತ. 66ರ ವಯಸ್ಸಿನಲ್ಲಿಯೂ ಅವರು 40ರ ಯುವಕನಂತೆ ಕಾಣ್ತಾರೆ. ಅದೇ ಎನರ್ಜಿ, ಅದೇ ಚಾರ್. ಹಾಗಂತ ನಾಗಾರ್ಜುನ್ ಯಾವುದೇ ರೀತಿಯ ಆಹಾರ ಪದ್ಧತಿಯನ್ನ ಪಾಲಿಸೋದಿಲ್ಲ. ಎಲ್ಲರಂತೆ ಸಾಮಾನ್ಯ ಆಹಾರವನ್ನ ಸೇವಿಸ್ತಾರೆ. ನಾಗಾರ್ಜುನ್ ಇಂದಿಗೂ ಯುವ ನಟರನ್ನ ನಾಚಿಸುವಂತೆ ಕಾಣ್ತಾರೆ. ಇಂದಿನ ಯಂಗ್ ಸ್ಟಾರ್ಗಳು ಕೂಡ ನಾಚುವಂತ ಎನರ್ಜಿ ಇದೆ. ಇತ್ತೀಚೆಗಷ್ಟೇ ರಜನಿಕಾಂತ್ ನಟನೆಯ ಕೂಲಿ ಸಿನಿಮಾದಲ್ಲಿ ಖಳನಾಯಕನಾಗಿ ನಟಿಸಿ ಸೈ ಅನಿಸಿಕೊಂಡಿದ್ರು. ಈ ಸಿನಿಮಾದಲ್ಲೂ ಅವರ ಲುಕ್ ಅಂಡ್ ಮ್ಯಾನರಿಸಂಗೆ ಪ್ರೇಕ್ಷಕರು ಫಿದಾ ಆಗಿದ್ರು. 66ರ ವಯಸ್ಸಿನಲ್ಲಿಯೂ ನಾಗಾರ್ಜುನ್ ಇಷ್ಟೊಂದು ಫಿಟ್ ಇರೋದು ಹೇಗೆ ಸಾಧ್ಯ ಅನ್ನೋದು ಎಲ್ಲರ ಕುತೂಹಲಕಾರಿಯಾದ ಪ್ರಶ್ನೆಯಾಗಿದೆ. ನಾಗಾರ್ಜುನ್ ಅವರ ಈ ಅದ್ಭುತ ಚೈತನ್ಯದ ಹಿಂದೆ ರಹಸ್ಯವೇನು ಎಂಬುದು ದಿ ಗ್ರೇಟ್ ಸ್ಪೆಷಲಿಸ್ಟ್ ಡಾಕ್ಟರ್ ಪಾಲ್ ಮಣಿಕಂ ರಿವೀಲ್ ಮಾಡಿದ್ದಾರೆ. ಬಾಲಿವುಡ್ ಕಿಂಗ್ ಫಿಟ್ನೆಸ್ ನ ರಹಸ್ಯ ಅವರು ಸೇವಿಸುವ ರಾತ್ರಿಯ ಊಟದ ಮೇಲೆ ನಿಂತಿದೆ. ಅಷ್ಟಕ್ಕೂ ನಾಗಾರ್ಜುನ್ ಕಂಡುಕೊಂಡಿರುವ 7 ಗಂಟೆಯ ಡಿನ್ನರ್ ಸೀಕ್ರೆಟ್ ಏನು ಎಂಬುದು, ನಾಗಾರ್ಜುನ್ ಪ್ರತಿದಿನ ರಾತ್ರಿ ಊಟವನ್ನ ಸಂಜೆ 7 ಗಂಟೆ ಒಳಗೆ ಮುಗಿಸ್ತಾರೆ. ಇದು ಇಂದು ನಿನ್ನೆಯಿಂದ ರೂಢಿಸಿಕೊಂಡು ಬಂದಿರುವ ಅಭ್ಯಾಸ ಅಲ್ವೇ ಅಲ್ಲ. ಹಲವು ವರ್ಷಗಳಿಂದ ಈ ಅಭ್ಯಾಸವನ್ನ ರೂಢಿ ಮಾಡಿಕೊಂಡು ಬಂದಿದ್ದಾರೆ. ಇದು ಅವರ ದೇಹಕ್ಕೆ ಮತ್ತು ಜೀರ್ಣಾಂಗ ವ್ಯವಸ್ಥೆಗೆ ಸರಿಯಾದ ಲಯವನ್ನ ನೀಡ್ತಾ ಇದೆ. ಬೇಗನೆ ಊಟ ಮಾಡೋದ್ರಿಂದ ದೇಹಕ್ಕೆ ಆಹಾರವನ್ನ ಜೀರ್ಣಿಸಿಕೊಳ್ಳಲು ಸಾಕಷ್ಟು ಸಮಯ ಸಿಗುತ್ತದೆ. ಹಾಗೆ ದೇಹದ ಶಕ್ತಿಯ ಮಟ್ಟವನ್ನ ಹೆಚ್ಚಿಸುತ್ತದೆ. ಹಾಗಾಗಿ ದೀರ್ಘಕಾಲದವರೆಗೆ ಯುವಕರಂತೆ ಚುರುಕಾಗಿರಲು ಸಾಧ್ಯವಾಗಿದೆ ಎಂದು ಡಾಕ್ಟರ್ ಪಾಲ್ ಹಂಚಿಕೊಂಡ ವಿಡಿಯೋವೊಂದರಲ್ಲಿ ಹೇಳಿದ್ದಾರೆ. ಆರೋಗ್ಯ ರಹಸ್ಯ ಬಿಚ್ಚಿಟ್ಟ ದಿ ಗ್ರೇಟ್ ಸ್ಪೆಷಲಿಸ್ಟ್ ಡಾಕ್ಟರ್ ಪಾಲ್. ಫಿಟ್ನೆಸ್ಗೆ ಶಿಸ್ತುಬದ್ಧ ಜೀವನ ಶೈಲಿ ಮತ್ತು ಸಮಯ ಪಾಲನೆ ಮುಖ್ಯ. ನಾಗಾರ್ಜುನ್ ರೂಢಿಸಿಕೊಂಡಿರುವ ಈ ಆರೋಗ್ಯಕರ ಅಭ್ಯಾಸ ಕೇವಲ ಫಿಟ್ನೆಸ್ ಗಷ್ಟೇ ಅಲ್ಲ, ವಯಸ್ಸಾದಂತೆ ಕಾಣುವುದನ್ನು ಸಹ ತಡೆಯುತ್ತದೆ. ದೇಹದ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಸಹ ಸಹಾಯ ಮಾಡುತ್ತೆ. ನಾಗಾರ್ಜುನ್ ಈ ಶಿಸ್ತುಬದ್ಧ ಜೀವನ ಶೈಲಿಯನ್ನ ಯಶಸ್ವಿಯಾಗಿ ಪಾಲನೆ ಮಾಡ್ತಾ ಬಂದಿರುವುದೇ ಅವರ ಆರೋಗ್ಯದ ಇಂದಿನ ದೊಡ್ಡ ರಹಸ್ಯ ಅಂತಾರೆ ವೈದ್ಯರು. ಸೂರ್ಯ ಮುಳುಗಿದ ನಂತರ ನಮ್ಮ ಜೀರ್ಣಾಂಗ ವ್ಯವಸ್ಥೆಯು ನಿಧಾನವಾಗುವುದರಿಂದ ಈ ಅಭ್ಯಾಸವು ಅತ್ಯಂತ ಸಹಕಾರಿ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ನಾಗಾರ್ಜುನ್ ಫಿಟ್ನೆಸ್ಗೆ ಮುಖ್ಯ ಕಾರಣ ಅವರು ಶಿಸ್ತುಬದ್ಧ ಜೀವನ ಶೈಲಿ ಹಾಗೂ ರಾತ್ರಿಯ ಊಟದ ಸಮಯದ ಪಾಲನೆ. ತಡವಾಗಿ ಊಟ ಮಾಡಿದಾಗ ದೇಹವು ಮಲಗುವ ಸಮಯದಲ್ಲಿ ಜೀರ್ಣಕ್ರಿಯೆಗೆ ಶ್ರಮಿಸಬೇಕಾಗುತ್ತದೆ. ಇದು ರಕ್ತದಲ್ಲಿನ ಸಕ್ಕರೆ ಮತ್ತು ಇನ್ಸುಲಿನ್ ಮಟ್ಟವನ್ನು ಸಹ ಹೆಚ್ಚು ಮಾಡುತ್ತದೆ. ಇನ್ನು ಚಯಾಪಚಯ ಕ್ರಿಯೆಯ ದಕ್ಷತೆಯನ್ನು ಸಹ ಕಡಿಮೆ ಮಾಡಿ ಕೊಬ್ಬಿನ ಶೇಖರಣೆ ಹೆಚ್ಚಲು ಕಾರಣವಾಗುತ್ತದೆ. ಇದರಿಂದ ತೂಕ ಹೆಚ್ಚಳ, ಜೀರ್ಣಾಂಗ ಸಮಸ್ಯೆಗಳು ಮತ್ತು ಆಯಾಸದಂತಹ ತೊಂದರೆಗಳು ಸಹ ಎದುರಾಗುತ್ತೆ. ಇನ್ನು ಪ್ರತಿದಿನ ಸಂಜೆ 7 ಗಂಟೆಯ ಒಳಗೆ ಊಟ ಮುಗಿಸಿ ಮರುದಿನ ಬೆಳಗ್ಗೆ 11 ಗಂಟೆಯವರೆಗೂ ಉಪವಾಸ ಇರುವುದು ದೇಹಕ್ಕೆ ಸುಮಾರು 16 ಗಂಟೆಗಳ ಕಾಲ ವಿಶ್ರಾಂತಿ ನೀಡುತ್ತದೆ. ಹೀಗೆ ದೀರ್ಘ ವಿರಾಮ ನೀಡುವುದು ಕರುಳಿಗೆ ಸಂಪೂರ್ಣ ವಿಶ್ರಾಂತಿ ನೀಡ್ತಾ ಇರುತ್ತೆ. ಇದರಿಂದ ಜೀರ್ಣಕ್ರಿಯೆ ಸುಧಾರಣೆ ಆಗುತ್ತೆ. ಹಾಗೆ ವಿಷಕಾರಿ ಅಂಶಗಳನ್ನ ಹೊರಹಾಕಲು ಸಹ ಸಹಾಯ ಮಾಡುತ್ತದೆ ಎಂತಾರೆ ಡಾಕ್ಟರ್ ಪಾಲ್. ಇನ್ನು ನಾಗಾರ್ಜುನ್ ಅವರ ಜೀವನ ಶೈಲಿಯು ಪ್ರತಿಯೊಬ್ಬರಿಗೂ ಒಂದು ಪ್ರೇರಣೆ. ಆರೋಗ್ಯ ಕಾಪಾಡಿಕೊಳ್ಳುವುದಕ್ಕೆ ಹಾಗೂ ವಯಸ್ಸಾಗುವುದನ್ನ ತಡೆಗಟ್ಟುವುದಕ್ಕೆ ಸರಳ ಆಹಾರದಿಂದ ಸಾಧ್ಯ ಅನ್ನೋದಕ್ಕೆ ನಾಗಾರ್ಜುನ್ ಅವರೇ ಒಂದು ಸುಂದರ ಉದಾಹರಣೆ. ಹೌದು, ನಾಗಾರ್ಜುನ್ ಅವರ ಫಿಟ್ನೆಸ್ಗೆ ಮುಖ್ಯ ಕಾರಣ ಅವರ ಶಿಸ್ತುಬದ್ಧ ಜೀವನ ಶೈಲಿ ಮತ್ತು ಸರಿಯಾದ ಸಮಯಕ್ಕೆ ಊಟ ಮಾಡುವುದು. ಒಟ್ನಲ್ಲಿ ಆರೋಗ್ಯ ಕಾಪಾಡಿಕೊಳ್ಳುವುದಕ್ಕೆ ಹಾಗೂ ವಯಸ್ಸಾಗುವುದನ್ನ ತಡೆಗಟ್ಟುವುದಕ್ಕೆ ಕಠಿಣ ಡಯಟ್ ಬೇಕಿಲ್ಲ. ಸರಳ ಆಹಾರದ ಜೊತೆಗೆ ಶಿಸ್ತು ಮತ್ತು ಸಮಯದ ಪಾಲನೆ ಮುಖ್ಯ ಎಂಬುದಕ್ಕೆ ಟಾಲಿವುಡ್ ಕಿಂಗ್ ನಾಗಾರ್ಜುನ್ ಅವರೇ ಒಂದು ಉತ್ತಮ ಉದಾಹರಣೆ. ಅವರ ಈ ಆರೋಗ್ಯಕರ ಅಭ್ಯಾಸ ಪ್ರತಿಯೊಬ್ಬರಿಗೂ ಖಂಡಿತವಾಗಿಯೂ ಪ್ರೇರಣೆಯಾಗಿ ಆಗುತ್ತೆ. ನಿಸರ್ಗ ಗೌಡ, ಸ್ಪೀಡ್ ಮ್ಯೂಸಿಕ್ ಕನ್ನಡ, ಬೆಂಗಳೂರು.